ದೇವಾಗ್ಲಿ ದೇವಾಗ್ಲಿ ಬಂದ್ರ ಇದಕ್ಕೆಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಅಭಿಮಾನವೇ ಕಾರಣ. ಇಲ್ಲಿವರೆಗೆ ಕಾಶ್ಮೀರದ ಗಡಿಯಲ್ಲಿ ನಿಂತು ಸೇವೆ ಮಾಡಿ ಬಂದಿದ್ದೀನಿ. ಇನ್ನು ಮೇಲೆ ನನ್ನ ಹುಟ್ಟೂರಿನಲ್ಲಿ ಸೇವೆ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮಾತು ಕೊಡ್ತಾ ಇದ್ದೀನಿ. ಸರ್, 35 ವರ್ಷಗಳ ಕಾಲ ದೇಶ ಸೇವೆ ಮಾಡಿ ಮತ್ತೆ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ. ಸರ್, ತಮ್ಮ ವೀರ ಪರಾಕ್ರಮಗಳ ಬಗ್ಗೆ ನಾವು ಪೇಪರಲ್ಲಿ ಟಿವಿ ಮಾಧ್ಯಮದಲ್ಲಿ ಕೇಳಿದ್ದೀವಿ ಸರ್. ಏನು ಸರ್ ನೀವು? ಅಲ್ಲ, ಸರ್ಕಾರ ನಿಮಗಾಗಿ ಬಕ್ಷಿಸ್ ಕೊಟ್ರೆ ಅದು ನನಗಾಗಿ ಬೇಡ. ನಮ್ಮೂರೊಂದು ಕುಗ್ರಾಮ ಆದರ್ಶ ಗ್ರಾಮವಾಗಬೇಕು ಅಂತ ಹೇಳಿ ಆ ಹಣನ ನಮ್ಮೂರಿಗೆ ಕಳಿಸ್ಬಿಟ್ರಿ ಸರ್. ಆ ಹಣದಿಂದ ನಮ್ಮೂರಲ್ಲಿ ರೋಡ್ ಇದ್ದಿಲ್ಲ, ರೋಡ್ ಆಯ್ತು. ಸರ್ಕಾರ ಆಸ್ಪತ್ರೆ ಇದ್ದಿಲ್ಲ, ಸರ್ಕಾರಿ ಆಸ್ಪತ್ರೆಗಳಾಯ್ತು ಸರ್. ಎಷ್ಟು ಬಡ ಮಕ್ಕಳಿಗೆ ಶಿಕ್ಷಣ ಇದ್ದಿಲ್ಲ ಸರ್, ಆ ಹಣದಿಂದ ಬಡ ಶಿಕ್ಷಣಿಗೆ ಆಯ್ತು ಸರ್. ನಿಮ್ಮ ಉಪಕಾರ ಎಷ್ಟು ಸ್ಮರಿಸಿದ್ರು ಕಡಿಮೆ ಸರ್, ಕಡಿಮೆ. ಇದಕ್ಕೆಲ್ಲ ನೀವಿಟ್ಟಂತ ಪ್ರೀತಿ ವಿಶ್ವಾಸ ಅಭಿಮಾನವೇ ಕಾರಣ. ನನಗೆ ಜನ್ಮ ನೀಡಿದವಳು ನನ್ನ ತಾಯಿ, ಹೆಸರು ತಂದು ಕೊಟ್ಟವಳು ಭೂತಾಯಿ. ಈ ಭೂಮಿ ಮೇಲೆ ಪವಿತ್ರವಾದ ಸ್ಥಳಗಳೆಂದ್ರೆ ಎರಡೇ ಎರಡು. ಒಂದು ಅವ್ವನ ಮಡಿಲು, ಇನ್ನೊಂದು ಅಪ್ಪನ ಹೆಗಲು. ಅಪ್ಪ ಹೆಗಲ ಮೇಲೆ ಕೂಡಿಸಿಕೊಂಡು ಪ್ರಪಂಚವನ್ನೆಲ್ಲ ಅರ್ಥ ಮಾಡಿಸ್ತಾನೆ. ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬುತ್ತಾರೆ. ಶಿಕ್ಷಕರು ಅಕ್ಷರ ಜ್ಞಾನವನ್ನು ಕೊಟ್ಟರು. ನನ್ನೂರಿನ ಎಲ್ಲ ಹಿರಿಯರು ಅನುಭವದ ಪಾಠವನ್ನು ಹೇಳಿದರು. ನನ್ನ ಶ್ರೀಮತಿ ಸುಮತಿಯವರು 3 ದಶಕಗಳ ಕಾಲದಿಂದ ನನ್ನ ಕೈ ಹಿಡಿದುಕೊಂಡು ಬಂದು ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಈ ಮಣಿಯನ ನಂದಾದೀಪವಾಗಿ ಬಾಳಿ ಬೆಳಗಿದವಳು. ಇವರೆಲ್ಲರಿಗೆ ನಾನು ತುಂಬಾ ಕೃತಜ್ಞತೆನಾಗಿದ್ದೇನೆ. ಸುಮತಿ, ಕಾಶ್ಮೀರದಿಂದ ಏನೇನು ಅವ್ನು ಮಾತಾಡಿದ್ರೆ ನನಗೆ ಗುದ್ದಾಡ್ತಾನ್ರಿ ಅವ. ನೋಡು, ಮಾತಿತ್ತು ನಿಮ್ದು ಎಲ್ಲ ಹಾಳಾಗುತ್ತೆ. ಹಾಗೇನಿಲ್ಲ. ನನ್ನ ಊರಿನ ಜನಕ್ಕೆ ನಾನೊಂದು ಮಾತು ಹೇಳಲೇಬೇಕು. ಕಾಶ್ಮೀರದ ಗಡಿಯಲ್ಲಿತ್ತು ಸಾವಿರಾರು ಟೆರರಿಸ್ಟ್ಗಳನ್ನು ಸುಟ್ಟು ಹಾಕಿ ಈ ನನ್ನ ಹುಟ್ಟೂರು ಮುದೋಳ ನಗರಕ್ಕೆ ಕಾಲಿಟ್ಟಿದ್ದನೆಂದರೆ ಅದಕ್ಕೆ ಕಾರಣ ನನ್ನ ತಾಯಿಯ ಋಣ, ಇಲ್ಲಿಯ ಮಣ್ಣಿನ ಗುಣ. ಅಂದಾಗೆ ಕಾಶ್ಮೀರದಿಂದ ಬರುವಾಗ ಆಪಲ್ ತೆಗೆದುಕೊಂಡು ಬಂದಿದ್ದೀನಿ. ಎಲ್ಲ ತಿಂತ ಮಾತಾಡೋಣ. ಆಪಲ್ ತಿನ್ನೋದು ಮೊದಲೇ ಊರಿಂದ ಆಯಾಸವಾಗಿ ಬಂದಿದ್ದೀರಿ. ಬಿಸಿ ಬಿಸಿಯಾಗಿ ಒಂದು ಹಂಡೆ ನೀರು ಕಾಸಿದ್ದೀನಿ. ಮೊದಲು ಜಳಕ ಮಾಡಿ ನಡೀರಿ. ಬೇಡ ಕಣೆ, ಮೊದಲು ಎಲ್ಲರೂ ಕೂಡಿ ಆಪಲ್ ತಿನ್ನೋಣ. ಆಪಲ್ ಯಾಕ್ರಿ? ತಿಂಡಿ ಮಾಡಿಟ್ಟಿದ್ದೀನಿ, ಹಾಕೊಡ್ತೀನಿ. ತಿಂಡಿ ಮಾಡಿರ್ತಿದೀಯ? ನನಗೆ ಮೊಸರು ಅವಲಕ್ಕಿ ಇಷ್ಟ ಬಾಳ. ಆಯ್ತಪ್ಪ, ಅದನ್ನೇ ಕೊಡ್ತೀನಿ. ನಿನಗೇನ್ ಬೇಕು? ಅದನ್ನು ಮಾಡ್ಕೊಡ್ತೀನಿ. ಆಯ್ತಲ್ಲ, ಬನ್ರಿ. ಗಂಗಾವನ ಕೈ ತಿಂದ್ರು ರೂಢಾಗೈತಿ. ಅಲ್ಲ, ಮಹೇಂದ್ರ ಬಂದಲ್ಲ. ಅಯ್ಯಪ್ಪ ಸರ್, ಮಹೇಂದ್ರ ಬಂದ ಮೇಲೆ ನಾವು ಮನ್ಯಾಗ ಒಂದು 5 ಸೆಕೆಂಡ್ ನಿಂದ್ರಾಗಿಲ್ಲ. ಯಾಕೋ ಏನಾಯ್ತು? ಬರ್ತಾರೆ ಅಂತ ಗೊತ್ತು ತಾನೆ. ರೈಲ್ವೆ ಸ್ಟೇಷನ್ಗೆ ಹೋಗಿ ನಿಮ್ಮಪ್ಪನ ಕರ್ಕೊಂಡು ಬರೋದನ್ನ ಬಿಟ್ಟು ಎಲ್ಲಿಗೆ ಹೋಗಿದ್ಯೋ ಊರ್ ಸುತ್ತೋಕೆ? ಅಪ್ಪ ಮಹೇಂದ್ರ, ನನ್ನ ಸ್ವಾಗತಿಸಬೇಕೆಂದು ನನ್ನ ಊರಿನ ಜನ ಎಲ್ಲರೂ ರೈಲ್ವೆ ಸ್ಟೇಷನ್ ವರೆಗೆ ಬಂದಿದ್ರು. ಆ ಸಾವಿರಾರು ಜನಗಳ ಮಧ್ಯೆ ನನ್ನ ಕಣ್ಣುಗಳು ನಿನ್ನನ್ನು ಹುಡುಕ್ತಾ ಇದ್ವು. ಹೋಗ್ಲಿ ಬಿಡು, ಅಲ್ಲೆಲ್ಲೂ ನೀನು ಸುಳಿವೆ ಸಿಗಲಿಲ್ಲ. ಈಗಲಾದ್ರೂ ಬಂದಿಯಲ್ಲ. ಏ ಮಹೇಂದ್ರ, ಹೇಗಿದ್ದೀಯೋ ಕಂದ? ಯಾಕೆ ಕಾಣ್ತಾ ಇದ್ದೇನೆ? ಯಾಕೆ ಕಾಣ್ತಾ ಇದ್ದೇನೆ? ಯಾಕೆ ಕಾಣ್ತಾ ಇದ್ದಾರೆ? ನಿನಗೇನಾಗಿದೆ? ಒಳ್ಳೆ ಮನ್ಮತ್ತು ಕಂಡಂಗೆ ಕಾಣ್ತಾ ಇದೆಯಲ್ಲ. ಅಂದಾಗೆ ಯಾರೇ ಹುಡುಗಿ? ಇವಳು ನನ್ನ ಹೆಂಡತಿ ಶರ್ಮಿಳಾ ಅಂತ. ನಿನ್ನ ಹೆಂಡತಿ ಶರ್ಮಿಳನ? ಆಹಾ, ನನ್ನ ಹೆಂಡತಿ ಶರ್ಮಿಳಾ. ಏನ್ ಹೇಳ್ತಾ ಇದೀಯೋ ನೀನು? ನೀನ್ ಹೇಳ್ತಿರೋ ಮಾತು ಕರೆನ ಐತಿವಾ? ಕರೆನ ಐತಿ. ಇವಳು ನಾನು ಪ್ರೀತಿ ಮಾಡಿದ ಹುಡುಗಿ ಅದಳ. ಅದಕ್ಕಾಗಿ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮಹಾರಾಜ ಮಾಡಿಕೊಂಡು ನೇರವಾಗಿ ಮನೆಗೆ ಬಂದಿದ್ದೀನಿ. ಇನ್ನು ಮುಂದಕ್ಕೆ ಮನೆಯಾಗ ಇರ್ತಾಳು. ಇಷ್ಟೇ ಸಾಕು? ಇನ್ನು ಏನಾದ್ರೂ ಹೇಳ್ಬೇಕು? ಸಾಕಪ್ಪ, ಸಾಕು. 3 ದಶಕಗಳ ಕಾಲ ಗಡಿಯಲ್ಲಿದ್ದು ಸೇವೆ ಮಾಡಿ ಮನೆಗೆ ಬಂದ ಅಪ್ಪನಿಗೆ ಮರೆಯಲಾರದ ಕಾಣಿಕೆಯನ್ನೇ ಕೊಟ್ಟೆ. ಮರೆಯಲಾರದ ಕಾಣಿಕೆಯನ್ನೇ ಕೊಟ್ಟೆ. ನೀನ್ ಮದುವೆ ಆಗ್ತೀನಿ ಅಂತ ಒಂದೇ ಒಂದು ಮಾತು ಹೇಳಿದ್ರ
ಒಳ್ಳೆ ಮನೆತನದ ಹೆಣ್ಣು ನೋಡಿ ನಿನ್ ಮದ್ವೆ ನಾವು ಮಾಡ್ತಿದ್ವಲ್ಲೋ. ಅಂದ್ರೆ ನಾನು ಭಿಕಾರಿ ಲಜ್ಜೆಗೆಟ್ಟವಳು ಹೊಲಸು ಮನೆತನದಿಂದ ಬಂದಿದ್ದೀನ ಅಂತ ತಿಳ್ಕೊಂಡಿದ್ದೀರಾ? ನೋಡಿ, ಮಾತಾಡೋವಾಗ ಮಾತಲ್ಲಿ ಸ್ವಲ್ಪ ಹಿಡ್ತಾ ಇರ್ಲಿ. ನೋಡವ ತಂಗಿ, ಮದುವೆ ಅಂದ್ರ ಗುರು ಹಿರಿಯರು, ಅಣ್ಣ ತಮ್ಮ, ಅಕ್ಕ ತಂಗಿ, ಜಾತಿ ಕುಲ ಗೋತ್ರ ಎಲ್ಲ ನೋಡಿ ಮಾಡುದಕ್ಕ ಮದುವೆ ಅಂತಾರ. ಅಷ್ಟಿಲ್ದ ಹಿರಿಯರು ಒಂದು ಮಾತು ಹೇಳ್ಯಾರೇನ್ರಿ, ನಾಯಿ ನೋಡಿ ಕುನ್ನಿ ತರಬೇಕಂತ, ತಾಯಿ ನೋಡಿ ಹೆಣ್ಣು ತರಬೇಕಂತ. ಏನ್ರಿ ಇದು? ಅಲ್ಲ, ನಾನು ಕೀಳು ಜಾತಿಯವಳು, ಯಾರಿಲ್ಲದ ಅನಾಥೆ, ನಿಯತಿ ಕೆಟ್ಟವರ ಮಗಳು ಅಂತ ನಿಮ್ಮ ತಾಯಿ ಬಾಯಿ ಬಂದಾಗ ಬೈತಾ ಇದ್ರು ಸಹಿತ ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ, ನಿಮಗೇನ್ ಅನ್ಸಲ್ವಾ? ನಿನಗೆ ಯಾಕೆ ಅನ್ನಕ್ ಹೋಗ್ಲವಾ? ನಿನಗೆ ಯಾಕೆ ಅನ್ನಕ್ ಹೋಗ್ಲಿ? ನನ್ನ ಮಗ ಮಾಡ್ಕೊಂಡು ಬಂದಿರೋ ಘನಂದಾರಿ ಕೆಲ್ಸಕ್ಕ ನನ್ನ ಹೊಟ್ಟೆ ಉರಿಯಾಕತ್ತವ. ಆ ಸಂಕಟ ನನ್ನ ಮಗನೇ ಮಾತಾಡಕ. ಸಾಕ್ ಸುಮ್ನಿರವ. ಇನ್ ಮುಂದೆ ನೀ ಏನೇ ಮಾತಾಡಿದ್ರು ನನ್ ಜೊತೆ ಮಾತಾಡ್ಬೇಕು. ಅದಕ್ಕೆ ಉತ್ತರ ನಾನ್ ಕೊಡ್ತೀನಿ. ನನ್ನ ಹೆಂಡತಿಗೆ ನೀನೇನು ಅನ್ಕೊಡ್ದು. ಸುಮತಿ, ಒಂದೇ ಒಂದು ಕತ್ತಿರು ಅಗಸ ಅದು ನನ್ನ ಕುದುರೆ ತರ ಬೆಳೆಸ್ತಾನಂತೆ. ನಮಗಿರು ಒಬ್ಬನೇ ಮಗ, ನಾವು ಅವನು ಇದೇ ರೀತಿ ಬೆಳೆಸ್ಬಿಟ್ಟಿವಲ್ಲ ಸುಮತಿ, ಇದೇ ರೀತಿ ಬೆಳೆಸ್ಬಿಟ್ಟಿವಲ್ಲ. ಏನಪ್ಪ ನಿನ್ನ ಮಾತಿನ ಅರ್ಥ ಇದು? ಈಗ ಕತ್ತಿಯಾಗಿ ನಂತೀಯೇನ? ನೋಡು, ರಿಟೈರ್ಮೆಂಟ್ ಆಗಿ ಈ ಮನೆಗೆ ಬಂದಿದೀಯಾ, ಇಲ್ಲಿ ನಿನಗೆ ಶೆಲ್ಟ್ ಹೊಡೆದು ನಿನ್ನ ಕೈ ಕೆಳಗೆ ಕೆಲಸ ಮಾಡುವ ಸಿಪಾಯಿಗಳಿಲ್ಲ, ಯಾವ ಸೈನಿಕರು ಅಲ್ಲ, ಇದೇನು ಯುದ್ಧ ಭೂಮಿನೂ ಅಲ್ಲ. ನೀನೇ ಇದ್ರು ನಾವು ಹೇಳ್ದಂಗೆ ಕೇಳ್ಕೊಂಡ್ ಮನೆಯಲ್ಲಿ ಬಿದ್ದಿರ್ಬೇಕು. ಹೆಚ್ಚಾಗಿ ಏನಾದ್ರು ಇಳಿಸೋ ಕೈನ. ಯಾರ ಮೇಲೆ ಕೈ ಮಾಡಕತ್ತೀಯೋ? ಇವರಂದ್ರ ಯಾರು ಅಂತ ತಿಳಿದಿ? ಈ ಮನಿ ದೇವ್ರು ಅಲ್ಲಪ್ಪ, ಈ ದೇಶಕ್ಕ ದೇವ್ರು. ಇವತ್ತು ನೀವೇನಾರ ಕೈಯಾಗ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡ್ಕೊಂಡು ಇಂಥ ಹುಡುಗಿಯರ ಸೀರೆ ಸೆರೆ ಹಿಡ್ಕೊಂಡು ಸುತ್ತಾಡಕತ್ತೀರಿ ಅಂದ್ರ ಅದಕ್ಕೆ ಕಾರಣೀಭೂತನ ಇಂಥ ಯೋಧರು. ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲರನ್ನೂ ಬಿಟ್ಟು ಚಳಿ ಗಾಳಿ ಮಳಿ ಏನನ್ನೂ ಲೆಕ್ಕಿಸ್ತ ತಮ್ಮ ಜೀವದ ಮ್ಯಾಲಿನ ಹಂಗು ತೊರೆದು ನಮ್ಮ ದೇಶದ ಗಡಿ ಕಾಯ್ತಾನಲ್ಲ ಯೋಧ. ಇಂಥ ನನ್ನ ದೇವರಿಗೆ ಎದುರುತ್ತರ ಕೊಡ್ತೀಯ? ತಪ್ಪಾಯ್ತು ಅಂತ ಇವರ ಕಾಲಿಗೆ ಬಿದ್ದು ಸುಮ್ತಿ, ಯಾಕೆ ಒದರಾಡ್ತಾ ಇದೆಯಾ? ಈಗೆಂತ ಏನ್ ಪ್ರಯೋಜನ? ಮಕ್ಕಳನ್ನು ಹೇಗೆ ಬೆಳೆಸ್ಬೇಕು ಅಂತೂ ಹೆತ್ತವ್ರಿಗೆ ಗೊತ್ತಿರಬೇಕು. ಒಬ್ಬನೇ ಮಗ ಅಂತ ಅವನಿಗೆ ಕಷ್ಟ ಕೊಡದೆ ಅವನು ಇಷ್ಟದಂತೆ ಬೆಳೆಸ್ಬಿಟ್ಟಿವಲ್ಲ, ಅದರ ಪ್ರತಿಫಲ ಇದು. ಹೌದು, ತನ್ನ ಮಗುನ 9 ತಿಂಗಳು ಗರ್ಭದಲ್ಲಿಟ್ಟು ಕಾಪಾಡ್ತಾಳೆ. ತದನಂತರ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ಹೊರ ಪ್ರಪಂಚಕ್ಕೆ ಕರೆತರ್ತಾಳೆ. ಆ ಹಕ್ಕಿಗೆ ರೆಕ್ಕೆ ಪುಕ್ಕ ಎಲ್ಲ ಬಲತ ಮ್ಯಾಗ ಪಕ್ಕದಾಗ ಇಂತ ಒಬ್ಬಕ್ಕಿ ಸುಂದರಿ ಸಿಕ್ಕ ಮ್ಯಾಗ ಹೆತ್ತವರನ್ನೇ ಮರೆತು ಬಿಡ್ತಾರ. ಆಹಾ, ನೀನು ನನ್ನ ಪಾಲಿಗೆ ತಾಯಿಯಾಗಿ ಬರಲಿಲ್ಲ, ನೀನೊಂದು ದೊಡ್ಡ ನಾಯಿ. ಬಾಯ್ ಮುಚ್ಚೋ ರಾಸ್ಕಲ್, ಏನ್ ಮಾತಾಡ್ತಾ ಇದೀಯ ನೀನು? ಈ ನಿನ್ನ ತಾಯಿ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಾ ಇದೀಯ? ನಿನ್ನ 9 ತಿಂಗಳು ಹೆತ್ತು ಹೊತ್ತು ಎದಿ ಹಾಲನ್ನು ಕುಡಿಸಿ ತುತ್ತು ಮಾಡಿ ಉಣಿಸಿದ ಈ ತಾಯಿ ಋಣವನ್ನು ತೀರಿಸಬೇಕಾದ್ರೆ 7 ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು. ಅಷ್ಟಿಲ್ಲದ ಹಿರಿಯರು ಒಂದು ಮಾತು ಹೇಳ್ಯಾರೇನ್ರಿ, ಮುತ್ತು ಕೊಡೋಳು ಬಂದಾಗ ತುತ್ತಿಟ್ಟವಳನ್ನ ಮರೆತು ಬಿಡುವುದು ಈ ಲೋಕದ ರೂಢಿ ಎಂದು. ಇಷ್ಟಕ್ಕೆಲ್ಲ ನಾನೇ ಕಾರಣ ಅಂತೀರಾ?
ಆದ್ರೆ ನೀವು ನಿಮ್ಮ ತಂದೆ ತಾಯಿ ಗುಲಾಮರಾಗಿ ಬಿದ್ದಿರ್ತಾರಲ್ವಾ ಅವ್ರ ನಡೆದ ಹುಡುಗಿಯನ್ನ ಮದುವೆಯಾಗಿ ಹಾಯಾಗಿ ಇರ್ಬೇಕಾಗಿತ್ತು ನೀವು. ಅದನ್ನು ಬಿಟ್ಟು ನಮ್ಮಂತ ಅಮಾಯಕ ಹುಡುಗರಿಗೆ ಯಾಕ್ರಿ ಪ್ರೀತಿ ಪ್ರೇಮ ಅಂತ ನಂಬಿಸಿ ಮೋಸ ಮಾಡ್ತೀರಾ ನೀವು? ಅರ್ಥವಾಯ್ತು, ಇವ್ರು ಹೇಳ್ತಾರೆ ಅನ್ನೋದು ನನಗೆ ತುಂಬಾನೇ ಅರ್ಥವಾಯ್ತು. ನಾವು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಬಂದಿದ್ದ ಇವ್ರಿಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ ಶರ್ಮಿಳಾ. ಅಯ್ಯೋ ಇಲ್ಲಪ್ಪ, ಇಲ್ಲ, ನೀನ್ ಮದುವೆ ಮಾಡ್ಕೊಂಡು ಬಂದಿರೋದು ನಮಗ್ ಸಂತೋಷನೇ. ಆದ್ರೆ ಹೇಳ್ದೆ ಕೇಳ್ದೆ ಮದುವೆ ಮಾಡ್ಕೊಂಡು ಬಂದ್ರಲ್ಲ, ತಂದೆ ತಾಯಿಗಳಲ್ವೇನಪ್ಪ, ಅದಕ್ಕೆ ಸ್ವಲ್ಪ ದುಃಖ ಆಗ್ತಾ ಇದೆ. ನೀನೇನು ಚಿಂತೆ ಮಾಡಬೇಡ, ಹೋಗಪ್ಪ, ಒಳಗೆ ಹೋಗಿ ರೆಸ್ಟ್ ಮಾಡಿ ಹೋಗು, ಹೋಗು. ನೋಡಮ್ಮ ತಾಯಿ, ನೀನು ಯಾರು ಎತ್ತ ಅಂತ ಒಂದು ಗೊತ್ತಿಲ್ಲ ನಮಗೆ. ಎತ್ತವರು ತಮ್ಮ ಮಕ್ಕಳ ಬಗ್ಗೆ 10 ಕನಸು ಕಟ್ಕೊಂಡಿರ್ತಾರೆ. ನಾವು ಹಾಗೆ ಒಬ್ಬನೇ ಒಬ್ಬನ ಮಗನ ಬಗ್ಗೆ ಬೆಟ್ಟದಟ್ಟು ಕನಸು ಕಟ್ಕೊಂಡಿದ್ದೇವೆ. ಆ ಬೆಟ್ಟದಂತ ಕನಸು ಎಷ್ಟು ಬೇಗ ಒಡೆದು ನುಚ್ಚು ನೂರು ಆಗ್ತಿರಂತ ಭಾವಿಸಿರ್ಲಿಲ್ಲಪ್ಪ, ಭಾವಿಸಿರ್ಲಿಲ್ಲ. ನೀವು ಕಣ್ಣೀರ್ ಹಾಕ್ತಾ ಇದ್ದೀರಾ? ಯಾವುದೇ ಕಾಲಕ್ಕೂ ನಿಮ್ಮ ಕಣ್ಣಿಂದ ಒಂದೇ ಒಂದು ಕಣ್ಣೀರು ಕೂಡ ಬರಬಾರ್ದು ಅಂದ್ರೆ ಯುದ್ಧ ಭೂಮಿಯಲ್ಲಿ ವೈರ ಎದೆಯನ್ನು ಸೆದೆ ಬಡಿಯುವಂತ ವೀರ ಯೋಧರು ನೀವು. ನಿಮ್ಮ ಎದೆಯಲ್ಲಿ ಸೇಡಿನ ಕಿಚ್ಚಿರಬೇಕೇ ವಿನಃ ಯಾವುದೇ ಕಾರಣಕ್ಕೂ ಕಣ್ಣೀರು ಬರಬಾರ್ದು ಅಂದ್ರೆ. ನೋಡಮ್ಮ, ನೀನೇನು ಚಿಂತೆ ಮಾಡಬೇಡ. ಏನೋ ದುಃಖದಲ್ಲಿ ನಾವ್ ಈ ರೀತಿ ಮಾತಾಡ್ತಾ ಇದ್ದೀವಿ. ನಿನ್ನ ಸೊಸೆ ಅಂತ ನಾವಿಬ್ರು ಒಪ್ಕೊಂಡಿದ್ದೀವಿ, ನಿಜನಮ್ಮ. ನೀನೇನು ಚಿಂತೆ ಮಾಡಬೇಡ, ಹೋಗು. ನೋಡು ಮಹೇಂದ್ರ, ಯಾಕೋ ಇವಳನ್ನು ಕರ್ಕೊಂಡು ಈ ಮನೆಗೆ ಬಂದಿದ್ದೀಯ. ನಿಮ್ಮ ಗಂಡ ಹೆಂಡ್ರನ್ನ ಸಂತೋಷವಾಗಿ ನಾವು ಒಪ್ಕೊಂಡಿದ್ದೀವಿ. ಈಗಲಾದ್ರೂ ಸಂತೋಷ ತಾನೆ? ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂದ್ರೆ ಕ್ಷಮಿಸ್ಬಿಡಿ. ನಿಮ್ಮ ಆಸೆ ಅಂತೆ ನಿಮ್ಮ ಮಗನನ್ನ ಬೆಳೆಸೋದಕ್ಕೆ ನನ್ನಿಂದ ಆಗ್ಲಿಲ್ಲ. ಸಮಾಧಾನ ಮಾಡಿಕೋ ಸುಮತಿ. ಈಗ ಏನಂತ ಪ್ರಯೋಜನ? ನೋಡು, ನಾವಂದುಕೊಂಡಂತೆ ನಮ್ಮ ಮಗ ಬೆಳಿಲಿಲ್ಲ ಕಣಿ, ನಾವಂದುಕೊಂಡಂತೆ ನಮ್ಮ ಮಗ ಬೆಳಿಲಿಲ್ಲ. ಸೊಸಿ ಇದ್ದಾಗ ಬಾಗಿದ ಮರ ಎಮ್ಮರವಾದ ಮೇಲೆ ಬಾಗುವುದೇನೆ. ಈಗಿದು ಎಮ್ಮರವಾಗಿ ಬೆಳೆದು ನಿಂತಿದೆ. ಹಸಿದು ಬಂದವರಿಗೆ ಹಣ್ಣು ಕೊಡುತ್ತಾ ಇಲ್ಲ, ನೆರಳನ್ನ ಆಶ್ರಯ ಬಂದವರಿಗೆ ನೆರಳು ಕೊಡುತ್ತಾ ಇಲ್ಲ, ಯಾವುದೇ ಪಕ್ಷಿ ಸಂಕುಲಗಳಿಗೆ ಆಶ್ರಯ ನೀಡುತ್ತಾ ಇಲ್ಲ. ಇದೊಂದು ಬರಡು ಮರ ಕಣೆ, ಇದೊಂದು ಬರಡು ಮರ. ಏನಂತ ಪ್ರಯೋಜನ? ಆ ಭಗವಂತನ ದೋರುವ ದಾರಿಯಲ್ಲಿ ನಡೆಯುತ್ತಿರುವ ಯಾತ್ರಿಕರಷ್ಟೇ ನಾವು. ನೋಡೋಣ, ಆ ಭಗವಂತನ ಹೇಗೆ ದಾರಿ ತೋರಿಸ್ತಾರೋ ಹಾಗೆ ಜೀವನ ಸಾಗಿಸಿದ್ರಾಯ್ತು. ನೀನು ರಿಟೈರ್ಮೆಂಟ್ ಆಗಿ ಬಂದಿರುವಾಗ ದುಡ್ಡು ಬಂದಿರ್ಬೇಕಲ್ಲ? ದುಡ್ಡು ಬಂದಿದೀಪ. ಅಲ್ಲಪ್ಪ, ನಿಮ್ಮಪ್ಪ ರಿಟೈರ್ಡ್ ಆಗಿ ಊರಿಂದ ಇವತ್ತಾನೇ ಬಂದಿದ್ದಾರೆ. ನಿನ್ನ ಕೈ ಮುಗಿತೀನೋ ಇವತ್ತು. ಎಷ್ಟು ಬಂದಿದೆ ಅಂತ ಕೇಳ್ತಾ ಇದ್ದೇನೆ. ಗ್ರಾಜ್ಯುಟಿ, ಪೀಪು, ಸೇವಂತ್ ಪಗಾರ ಸೇರಿ ಬಂದು 51 ಲಕ್ಷ ಬಂದಿದೆ. ಎಸ್, ಆ ದುಡ್ಡು ನನಗ್ ಬೇಕು. ಅಪ್ಪ ಮಹೇಂದ್ರ, ಅಷ್ಟೊಂದು ದುಡ್ಡು ನಿನಗೆ ಯಾಕೆ ಬೇಕಂತ ನಾನು ಕೇಳ್ಬೋದಾ? ಸ್ನೇಹಿತನ ಜೊತೆ ಹುಡ್ಕೊಂಡು ಪಾರ್ಟ್ನರ್ಶಿಪ್ ನಲ್ಲಿ ಬಿಸ್ನೆಸ್ ಮಾಡ್ಬೇಕಂತ ಮಾಡಿದ್ದೇನೆ. ಸ್ನೇಹಿತನಿಗೆ ಮಾತು ಕೊಟ್ಟು ಬಂದಿದ್ದೀನಿ, ಹಣನ ನಾಳೆನೆ ತರ್ತೇನಂತ. ಅದಕ್ಕೋಸ್ಕರ ದುಡ್ಡು ನನ್ನ ಅಕೌಂಟ್ ಸೇರಬೇಕು ಅಷ್ಟೇ. ಕೊಡ್ತೀನಿ ಗಂಧ, ನ್ಯಾಯಯುತವಾಗಿ ಇಂದಿಲ್ಲ ನಾಳೆ ಆ ದುಡ್ಡು ನಿನಗೆ ಸೇರಬೇಕಾದದ್ದು. ಆದ್ರೆ ಒಂದು ಮಾತು, ನಾನು ದುಡಿದ ದುಡ್ಡು ಏನಿದೆಯಲ್ಲ, ಇದು ಅಂತಿದ್ದ ದುಡ್ಡಲ್ಲ. ಗಡಿಯಲ್ಲಿ ನಿಂತುಕೊಂಡು ಶತ್ರುಗಳ ಜೊತೆ ಹೋರಾಡಿ 24 ಗಂಟೆಗಳ ಕಾಲ ಕಣ್ಣಲ್ಲಿ ಎಣ್ಣೆ ಬಿಟ್ಟುಕೊಂಡು ನಿನ್ನ
ಭವಿಷ್ಯಕ್ಕಾಗಿ ಉಳಿಸಿ ಬೆಳೆಸಿದ ಹಣ ಕಣೋ ಇದು. ಗಡಿಯಲ್ಲಿ ಸ್ನೇಹಿತರೆಲ್ಲ ಮೋಜು ಮಸ್ತಿ ಮಾಡಿ ಹಣನ್ನೆಲ್ಲ ನೀರಿನಾಗಿ ಖರ್ಚು ಮಾಡ್ತಿರ್ಬೇಕಾದ್ರೆ ನನ್ನ ಆಶೆ ಆಕಾಂಕ್ಷೆಗಳಿಗೆ ಎಲ್ಲ ಕಡಿವಾಣ ಹಾಕಿ ನಿನಗಾಗಿ ಗಳಿಸಿದ್ದಂತ ಹಣ ಕಣೋ ಇದು. ರಜಾ ದಿನಗಳಲ್ಲಿ ಗಂಡ ಹೆಂಡರು ಸಂತೋಷವಾಗಿ ಕಾಲ ಕಳೆಯಬೇಕಾದ ರಜಾ ದಿನಗಳನ್ನೆಲ್ಲ ಸರ್ಕಾರಕ್ಕೆ ಮಾಡಿಕೊಂಡು ರಜಾ ದಿನಗಳನ್ನ ಅಲ್ಲೇ ಸೇವೆಗೈದು ನಿನಗಾಗಿ ಉಳಿಸಿ ಗಳಿಸಿ ತಂದ ಹಣ ಕಣ ಇದು. ನಾನು ಪಟ್ಟ ಕಷ್ಟ ನನ್ನ ಮಗ ಪಡಬಾರದು ಎಂದು ನಿನಗಾಗಿ ಉಳಿಸಿ ಬೆಳೆಸಿದ ಹಣ ಕಣೋ. ಕೊಡ್ತೀನಿ, ನಿನಗೆ ಕೊಡ್ಲಿ, ಮತ್ತೆ ಯಾರಿಗೆ ಕೊಡ್ಲಿ ಹೇಳೋಣ ನಾನು. ಆದ್ರೆ ಒಂದು ಮಾತು ಮೈದ್ರ, ನೀನು ಏನೇ ಬಿಸ್ನೆಸ್ ಮಾಡು, ನ್ಯಾಯ ನೀತಿ ಪ್ರಾಮಾಣಿಕತೆಯಿಂದ ಮಾಡು. ಈ ಮೇಜರ್ ಸೂರ್ಯನ ಹೆಸರಿಗೆ ಯಾವ ಕಳಂಕ ಬರದಾಗಿ ನಡೆದುಕೊಂಡು ಹೋಗೋದು ನಿನ್ನ ಧರ್ಮ. ಏನ್ ಹೇಳ್ತಾ ಇದ್ದೆ ನಿನಗೆ? ಇದಕ್ಕೆ ಅಕೌಂಟ್ ನಂಬರ್ ಹಾಕು. ನಾನು ಹೇಳಿದ ನೆನಪಿದೆ ತಾನೆ? ಎಸ್, ಓಕೆ ಓಕೆ. ದುಡ್ಡು ಕೊಟ್ಟಲ್ಲ, ಮುಗಿತಪ್ಪ ನಿನ್ ಕೆಲಸ. ಆ ದುಡ್ಡನ್ನ ನಾನು ಹೇಗೆ ಉಪಯೋಗ ಮಾಡ್ಬೇಕು, ಯಾವುದಕ್ಕೆ ಉಪಯೋಗ ಮಾಡ್ಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಏನ್ರಿ ಇದೆಲ್ಲ? ಮಗ ಕೇಳ್ದ ಅಂತ ರಿಟೈರ್ಡ್ ಆಗಿ ಬಂದಿರೋ ದುಡ್ಡನ್ನೆಲ್ಲ ಎತ್ಕೊಟ್ಬಿಟ್ರಲ್ಲ. ಮುಂದೆ ನಮ್ಮ ಜೀವನದ ಗತಿ ಏನ್ರಿ? ಸುಮತಿ, ಯಾಕೆ ಕಣ್ಣೀರು ಹಾಕ್ತಾ ಇದೀಯ? ಮಗ ಅಂದ ಮೇಲೆ ನ್ಯಾಯಯುತವಾಗಿ ಅವನಿಗೆ ಸೇರಬೇಕಾದ ಈ ಹಣ ಹಿಂದಿನ ನಾಳೆ ಸೇರೋದಷ್ಟೇ, ಈಗ ಸೇರ್ಲಿ ಬಿಡು. ನೀನು ಯಾವ್ದಕ್ಕೂ ಕಣ್ಣೀರು ಹಾಕಬೇಡ. ಕೊನೆಗಾಲದಲ್ಲಿ ಬದುಕಿ ಬಾಳಲೆಂದು ಇನ್ನು ಸರ್ಕಾರ ನಮಗೆ ಪೆನ್ಷನ್ ಹಣ ಕೊಡ್ತಾ ಇದೆ. ಅದರಲ್ಲಿ ಜೀವನ ಸಾಗಿಸಿದ್ರಾಯ್ತು. ಅದು ಸಾಲಿಲ್ಲ ಅನ್ಕೋ, ಆ ಭಗವಂತ ಇನ್ನು ನನ್ನ ತೋಳಿನಲ್ಲಿ ಶಕ್ತಿ ಇಟ್ಟಿದ್ದಾನೆ. ಕಲ್ಲಲ್ಲಿ ಕೈ ಇಟ್ಟಾದರೂ ನಿನ್ನ ಜೀವನವನ್ನು ಜೋಪಾನ ಮಾಡ್ತೀನಿ, ನಿನ್ನ ಚೆನ್ನಾಗಿ ನೋಡ್ಕೊತೀನಿ. ಯಾವ್ದಕ್ಕೂ ನೀನು ಕಣ್ಣೀರು ಹಾಕಬೇಡ.